ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯದಲ್ಲಿ ಈ ಕಸ ವಾರ್ ನಡೀತಾ ಇದೆ. ಈ ಗಾರ್ಬೇಜ್ ಸಿಟಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗಾಗಲೇ ಕಾಣಿಸ್ತಾ ಇರೋದು. ಆ ನಿಟ್ಟಿನಲ್ಲಿ ಕಸದ ವಿಲೇವಾರಿಯನ್ನ ಆದಷ್ಟು ಬೇಗ ಸರಿಪಡಿಸಬೇಕಾಗಿದೆ. ಆದ್ರೆ ಅದನ್ನ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಈ ಡರ್ಟಿ ಪಾಲಿಟಿಕ್ಸ್ ನಲ್ಲಿ ತೊಡಗಿದ್ದಾರೆ. ಕೆಆರ್ ಮಾರ್ಕೆಟ್ ನಲ್ಲಿ 10 ಆಟೋಗಳು, ಕಸದ ಆಟೋಗಳು ನಿಂತಲ್ಲೇ ನಿಂತಿದೆ, ಗಬ್ಬೆದ್ದು ನಾರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕೆಆರ್ ಮಾರ್ಕೆಟ್ ನಲ್ಲಿ ಕಸದ ಆಟೋಗಳು ಹಾಗೆ ನಿಂತಿದ್ದಾವೆ. ನೋಡ್ತಿರ್ಬೋದು, ಮೊನ್ನೆಯಿಂದ ಕಸವನ್ನು ತುಂಬಿಸಿದ ಆಟೋ ಹಾಗೆ ಇವೆ. ದೃಶ್ಯಕಸ ನೋಡ್ತಿರ್ಬೋದು. ಯಾಕಂದ್ರೆ ಮೊನ್ನೆನಿಂದ ಒಂದ್ ಕಡೆ ಮಿಟ್ಕಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಒಂದ್ ಕಡೆ ಹೋರಾಟ ಮಾಡಿದ್ರು. ಆ ಒಂದು ಡಂಪ್ ಯಾರ್ಡ್ ಅನ್ನ ಬಂದ್ ಮಾಡಿದ್ರು. ಅಂದ್ರೆ ವಿಲೇಜ್ ಫಂಡ್ ನೀಡಿದ ಕಾರಣಕ್ಕೆ ಹೋರಾಟ ಮಾಡಿದ್ರು. ಬಟ್ ನಿನ್ನೆ ಜಿಬಿ ಅಧಿಕಾರಿಗಳು ಗ್ರಾಮಸ್ಥರ ಜೊತೆ ಸಭೆ ಮಾಡಿದ್ದಾರೆ. ಸಂಧಾನ ಸಕ್ಸಸ್ ಆಗಿದೆ. ಇದೀಗ ಬೆಳಿಗ್ಗೆ 6 ಗಂಟೆಯಿಂದ ಕಸ ಡಂಪ್ ಆಗ್ತಿದೆ. ಬಟ್ ಕೆಆರ್ ಮಾರ್ಕೆಟ್ ಅಲ್ಲಿ ಇರುವಂತ ಕಸವನ್ನ ಇನ್ನೂ ಡಂಪ್ ಮಾಡ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರಿಗೆ ಮತ್ತು ಕಡೆ ಇಲ್ಲಿ ಸ್ಥಳೀಯರಿಗೆ ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ. ಮೊನ್ನೆ ಕಸ ಹಾಗೆ ಇದೆ, ತುಂಬಾ ಸ್ಮೆಲ್ ಇದೆ. ನಮಗೂ ಸಹ ಇಲ್ಲಿ ನಿಲ್ಲೋಕಾಗ್ತಿಲ್ಲ, ಅಷ್ಟು ವಾಸನೆ ಇದೆ. ಆದ್ರೂ ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ನೋಡ್ತಿರ್ಬೋದು, ಸರದಿ ಸಾಲಿನಲ್ಲಿ ಆಟೋ ನಿಂತಿದ್ದಾವೆ, ಕಸವನ್ನ ತುಂಬಿದ ಆಟೋ ನಿಂತಿದ್ದಾವೆ. ಮೊನ್ನೆಯಿಂದ ಆಟೋ ಹಾಗೆ ಇದ್ದಾವೆ, ತುಂಬಾ ಸ್ಮೆಲ್ ಇದೆ. ಹೀಗಾಗಿ ಬೇಗ ಈ ಒಂದು ಕಸವನ್ನ ಡಂಪ್ ಮಾಡಬೇಕೆಂಬುದು ಸ್ಥಳೀಯರು ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಮುಖ್ಯ ರಸ್ತೆ, ಇದು ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಟ್ ಕಸದ ವಾಹನಗಳು ಹಾಗೆ ಇದಾವೆ, ಆಟೋಗಳು ಕಸ ತುಂಬಿದೆ. ಆದ್ರೂ ಇನ್ನು ಜಿಬಿ ಅಧಿಕಾರಿಗಳು ಅಲರ್ಟ್ ಆಗಿಲ್ಲ. ಯಾಕಂದ್ರೆ ಜಿಬಿ ನಿರ್ಲಕ್ಷ್ಯ ಎಂಬುದು ಪದೇ ಪದೇ ಸಾಬೀತಾಗುತ್ತೆ. ಇದರಿಂದ ಒಂದ್ ಕಡೆ ಗಾರ್ಡನ್ ಸಿಟಿ, ಐಟಿಬಿಟಿ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ತಿದೆ. ದೃಶ್ಯಗಳು ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಕಸದ ಆಟೋಗಳು ನಿಂತಿದೆ ಎಂಬುದು. ಯಾಕಂದ್ರೆ ನಿನ್ನೆ ಸಂಧಾನ ಸಕ್ಸಸ್ ಆಗಿದೆ. ಬೆಳಗ್ಗೆ ಈ ಒಂದು ಕಸವನ್ನ ಡಂಪ್ ಮಾಡಬಹುದಿತ್ತು, ಬಟ್ ಅಧಿಕಾರಿಗಳು ಮಾಡಿಲ್ಲ, ಕಸವನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ. ಇದೀಗ ಈ ಒಂದು ಭಾಗದ ನಿವಾಸಿಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ ಅಂದ್ರೆ ಸಾಕಷ್ಟು ವಾಹನಗಳು ಓಡಾಡ್ತವೆ, ತುಂಬಾ ಸಮಸ್ಯೆ ಆಗಿದೆ. ಎಲ್ಲೆಂದ್ರೆ ಇಲ್ಲಿ ಕಸ ಬಿದ್ದಿದೆ, ಇನ್ನೂ ಕ್ಲೀನಿಂಗ್ ಮಾಡಿಲ್ಲ ಜಿಬಿ ಅಧಿಕಾರಿಗಳು. ಎಷ್ಟು ನಿರ್ಲಕ್ಷ್ಯ ಎಂಬುದು ಈ ಒಂದು ದೃಶ್ಯ ನೋಡಿದ್ರೆ ಸಾಬೀತಾಗುತ್ತೆ. ಹೀಗಾಗಿ ಅಲರ್ಟ್ ಆಗಬೇಕಾಗುತ್ತೆ. ಈ ಒಂದು ಕಸವನ್ನ ಡಂಪಿಂಗ್ ಯಾರ್ಡ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು 8 ಡಂಪಿಂಗ್ ಯಾರ್ಡ್ ಇದೆ. ಅದರಲ್ಲಿ ಮಿಟ್ಟಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲಿ 3.5 ಟನ್ ಡಂಪ್ ಮಾಡಲಾಗ್ತದೆ. ದಿನಕ್ಕೆ 5,600 ಟನ್ ಕಸವನ್ನ ಬೆಂಗಳೂರಿನಲ್ಲಿ ಉತ್ಪತ್ತಾಗುತ್ತೆ. ಆ ಒಂದು ಕಸವನ್ನ ನೋಡಿ ಯಾವ ರೀತಿ ಇಲ್ಲಿ ಆಟೋಗಳು, ಕಸದ ಆಟೋಗಳು ನಿಂತಿದ್ದೇವೆ ಅಂದ್ರೆ. ಯಾಕಂದ್ರೆ ಕಸದ ಆಟೋಗಳು 5,300 ಇದೆ ಬೆಂಗಳೂರು ನಗರದಲ್ಲಿ. ಇಲ್ಲೇ ಅರ್ಧದಷ್ಟು ಕಸದ ಆಟೋಗಳು ನಿಂತಿದ್ದೇವೆ. ಬೇಗ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಸವನ್ನ ಡಂಪ್ ಮಾಡಬೇಕೆಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯದಲ್ಲಿ ಈ ಕಸ ವಾರ್ ನಡೀತಾ ಇದೆ. ಈ ಗಾರ್ಬೇಜ್ ಸಿಟಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗಾಗಲೇ ಕಾಣಿಸ್ತಾ ಇರೋದು. ಆ ನಿಟ್ಟಿನಲ್ಲಿ ಕಸದ ವಿಲೇವಾರಿಯನ್ನ ಆದಷ್ಟು ಬೇಗ ಸರಿಪಡಿಸಬೇಕಾಗಿದೆ. ಆದ್ರೆ ಅದನ್ನ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಈ ಡರ್ಟಿ ಪಾಲಿಟಿಕ್ಸ್ ನಲ್ಲಿ ತೊಡಗಿದ್ದಾರೆ. ಕೆಆರ್ ಮಾರ್ಕೆಟ್ ನಲ್ಲಿ 10 ಆಟೋಗಳು, ಕಸದ ಆಟೋಗಳು ನಿಂತಲ್ಲೇ ನಿಂತಿದೆ, ಗಬ್ಬೆದ್ದು ನಾರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕೆಆರ್ ಮಾರ್ಕೆಟ್ ನಲ್ಲಿ ಕಸದ ಆಟೋಗಳು ಹಾಗೆ ನಿಂತಿದ್ದಾವೆ. ನೋಡ್ತಿರ್ಬೋದು, ಮೊನ್ನೆಯಿಂದ ಕಸವನ್ನು ತುಂಬಿಸಿದ ಆಟೋ ಹಾಗೆ ಇವೆ. ದೃಶ್ಯಕಸ ನೋಡ್ತಿರ್ಬೋದು. ಯಾಕಂದ್ರೆ ಮೊನ್ನೆನಿಂದ ಒಂದ್ ಕಡೆ ಮಿಟ್ಕಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಒಂದ್ ಕಡೆ ಹೋರಾಟ ಮಾಡಿದ್ರು. ಆ ಒಂದು ಡಂಪ್ ಯಾರ್ಡ್ ಅನ್ನ ಬಂದ್ ಮಾಡಿದ್ರು. ಅಂದ್ರೆ ವಿಲೇಜ್ ಫಂಡ್ ನೀಡಿದ ಕಾರಣಕ್ಕೆ ಹೋರಾಟ ಮಾಡಿದ್ರು. ಬಟ್ ನಿನ್ನೆ ಜಿಬಿ ಅಧಿಕಾರಿಗಳು ಗ್ರಾಮಸ್ಥರ ಜೊತೆ ಸಭೆ ಮಾಡಿದ್ದಾರೆ. ಸಂಧಾನ ಸಕ್ಸಸ್ ಆಗಿದೆ. ಇದೀಗ ಬೆಳಿಗ್ಗೆ 6 ಗಂಟೆಯಿಂದ ಕಸ ಡಂಪ್ ಆಗ್ತಿದೆ. ಬಟ್ ಕೆಆರ್ ಮಾರ್ಕೆಟ್ ಅಲ್ಲಿ ಇರುವಂತ ಕಸವನ್ನ ಇನ್ನೂ ಡಂಪ್ ಮಾಡ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರಿಗೆ ಮತ್ತು ಕಡೆ ಇಲ್ಲಿ ಸ್ಥಳೀಯರಿಗೆ ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ. ಮೊನ್ನೆ ಕಸ ಹಾಗೆ ಇದೆ, ತುಂಬಾ ಸ್ಮೆಲ್ ಇದೆ. ನಮಗೂ ಸಹ ಇಲ್ಲಿ ನಿಲ್ಲೋಕಾಗ್ತಿಲ್ಲ, ಅಷ್ಟು ವಾಸನೆ ಇದೆ. ಆದ್ರೂ ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ನೋಡ್ತಿರ್ಬೋದು, ಸರದಿ ಸಾಲಿನಲ್ಲಿ ಆಟೋ ನಿಂತಿದ್ದಾವೆ, ಕಸವನ್ನ ತುಂಬಿದ ಆಟೋ ನಿಂತಿದ್ದಾವೆ. ಮೊನ್ನೆಯಿಂದ ಆಟೋ ಹಾಗೆ ಇದ್ದಾವೆ, ತುಂಬಾ ಸ್ಮೆಲ್ ಇದೆ. ಹೀಗಾಗಿ ಬೇಗ ಈ ಒಂದು ಕಸವನ್ನ ಡಂಪ್ ಮಾಡಬೇಕೆಂಬುದು ಸ್ಥಳೀಯರು ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಮುಖ್ಯ ರಸ್ತೆ, ಇದು ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಟ್ ಕಸದ ವಾಹನಗಳು ಹಾಗೆ ಇದಾವೆ, ಆಟೋಗಳು ಕಸ ತುಂಬಿದೆ. ಆದ್ರೂ ಇನ್ನು ಜಿಬಿ ಅಧಿಕಾರಿಗಳು ಅಲರ್ಟ್ ಆಗಿಲ್ಲ. ಯಾಕಂದ್ರೆ ಜಿಬಿ ನಿರ್ಲಕ್ಷ್ಯ ಎಂಬುದು ಪದೇ ಪದೇ ಸಾಬೀತಾಗುತ್ತೆ. ಇದರಿಂದ ಒಂದ್ ಕಡೆ ಗಾರ್ಡನ್ ಸಿಟಿ, ಐಟಿಬಿಟಿ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ತಿದೆ. ದೃಶ್ಯಗಳು ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಕಸದ ಆಟೋಗಳು ನಿಂತಿದೆ ಎಂಬುದು. ಯಾಕಂದ್ರೆ ನಿನ್ನೆ ಸಂಧಾನ ಸಕ್ಸಸ್ ಆಗಿದೆ. ಬೆಳಗ್ಗೆ ಈ ಒಂದು ಕಸವನ್ನ ಡಂಪ್ ಮಾಡಬಹುದಿತ್ತು, ಬಟ್ ಅಧಿಕಾರಿಗಳು ಮಾಡಿಲ್ಲ, ಕಸವನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ.
ಇದೀಗ ಈ ಒಂದು ಭಾಗದ ನಿವಾಸಿಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ KR ಮಾರ್ಕೆಟ್ ಅಂದ್ರೆ ಸಾಕಷ್ಟು ವಾಹನಗಳು ಓಡಾಡ್ತವೆ, ತುಂಬಾ ಸಮಸ್ಯೆ ಆಗಿದೆ. ಎಲ್ಲೆಂದ್ರೆ ಇಲ್ಲಿ ಕಸ ಬಿದ್ದಿದೆ, ಇನ್ನೂ ಕ್ಲೀನಿಂಗ್ ಮಾಡಿಲ್ಲ ಜಿಬಿ ಅಧಿಕಾರಿಗಳು. ಎಷ್ಟು ನಿರ್ಲಕ್ಷ್ಯ ಎಂಬುದು ಈ ಒಂದು ದೃಶ್ಯ ನೋಡಿದ್ರೆ ಸಾಬೀತಾಗುತ್ತೆ. ಹೀಗಾಗಿ ಅಲರ್ಟ್ ಆಗಬೇಕಾಗುತ್ತೆ. ಈ ಒಂದು ಕಸವನ್ನ ಡಂಪಿಂಗ್ ಯಾರ್ಡ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು 8 ಡಂಪಿಂಗ್ ಯಾರ್ಡ್ ಇದೆ. ಅದರಲ್ಲಿ ಮಿಟಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಡಂಪ್ ಮಾಡಲಾಗ್ತದೆ. ದಿನಕ್ಕೆ 5,600 ಟನ್ ಕಸವನ್ನ ಬೆಂಗಳೂರಲ್ಲಿ ಉತ್ಪತ್ತಾಗುತ್ತೆ. ಆ ಒಂದು ಕಸವನ್ನ ನೋಡಿ ಯಾವ ರೀತಿ ಇಲ್ಲಿ ಕಸದ ಆಟಗಳು ನಿಂತಿದ್ದೇವೆ ಅಂದ್ರೆ, ಯಾಕಂದ್ರೆ ಕಸದ ಆಟಗಳು 5,300 ಇದೆ ಬೆಂಗಳೂರು ನಗರದಲ್ಲಿ. ಇಲ್ಲೇ ಅರ್ಧದಷ್ಟು ಕಸದ ಆಟಗಳು ನಿಂತಿದ್ದೇವೆ. ಬೇಗ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಸವನ್ನ ಡಂಪ್ ಮಾಡಬೇಕೆಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯದಲ್ಲಿ ಈ ಕಸ ವಾರ್ ನಡೀತಾ ಇದೆ. ಈ ಗಾರ್ಬೇಜ್ ಸಿಟಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗಾಗಲೇ ಕಾಣಿಸ್ತಾ ಇರೋದು. ಆ ನಿಟ್ಟಿನಲ್ಲಿ ಕಸದ ವಿಲೇವಾರಿಯನ್ನ ಆದಷ್ಟು ಬೇಗ ಸರಿಪಡಿಸಬೇಕಾಗಿದೆ. ಆದ್ರೆ ಅದನ್ನ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಈ ಡರ್ಟಿ ಪಾಲಿಟಿಕ್ಸ್ ನಲ್ಲಿ ತೊಡಗಿದ್ದಾರೆ. KR ಮಾರ್ಕೆಟ್ ನಲ್ಲಿ 10 ಆಟೋಗಳು, ಕಸದ ಆಟೋಗಳು ನಿಂತಲ್ಲೇ ನಿಂತಿದೆ, ಗಬ್ಬೆದ್ದು ನಾರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. KR ಮಾರ್ಕೆಟ್ ನಲ್ಲಿ ಕಸದ ಆಟೋಗಳು ಹಾಗೆ ನಿಂತಿದ್ದೇವೆ. ನೋಡ್ತಿರ್ಬೋದು, ಮೊನ್ನೆಯಿಂದ ಕಸವನ್ನು ತುಂಬಿಸಿದ ಆಟೋ ಹಾಗೆ ಇವೆ. ದೃಶ್ಯ ನೋಡ್ತಿರ್ಬೋದು. ಯಾಕಂದ್ರೆ ಮೊನ್ನೆನಿಂದ ಒಂದ್ ಕಡೆ ಮಿಟಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಒಂದ್ ಕಡೆ ಹೋರಾಟ ಮಾಡಿದ್ರು. ಆ ಒಂದು ಡಂಪ್ ಯಾರ್ಡ್ ಅನ್ನ ಬಂದ್ ಮಾಡಿದ್ರು. ಅಂದ್ರೆ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಹೋರಾಟ ಮಾಡಿದ್ರು. ಬಟ್ ನಿನ್ನೆ ಜಿಬಿ ಅಧಿಕಾರಿಗಳು ಗ್ರಾಮಸ್ಥರ ಜೊತೆ ಸಭೆ ಮಾಡಿದ್ದಾರೆ. ಸಂಧಾನ ಸಕ್ಸಸ್ ಆಗಿದೆ. ಇದೀಗ ಬೆಳಿಗ್ಗೆ 6 ಗಂಟೆಯಿಂದ ಕಸ ಡಂಪ್ ಆಗ್ತಿದೆ. ಬಟ್ KR ಮಾರ್ಕೆಟ್ ಅಲ್ಲಿ ಇರುವಂತ ಕಸವನ್ನ ಇನ್ನೂ ಡಂಪ್ ಮಾಡ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರಿಗೆ ಮತ್ತೊಂದು ಕಡೆ ಇಲ್ಲಿ ಸ್ಥಳೀಯರಿಗೆ ತುಂಬಾ ಸಂಕಷ್ಟಕ್ಕೆ ಎದುರಾಗಿದೆ. ಮೊನ್ನೆ ಕಸ ಹಾಗೆ ಇದೆ, ತುಂಬಾ ಸ್ಮೆಲ್ ಇದೆ. ನಮಗೂ ಸಹ ಇಲ್ಲಿ ನಿಲ್ಲೋಕಾಗ್ತಿಲ್ಲ, ಅಷ್ಟು ವಾಸನೆ ಇದೆ. ಆದ್ರೂ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನೋಡ್ತಿರ್ಬೋದು, ಸರದಿ ಸಾಲಿನಲ್ಲಿ ಆಟೋ ನಿಂತಿದ್ದಾವೆ, ಕಸವನ್ನ ತುಂಬಿದ ಆಟೋವನ್ನು ನಿಂತಿದ್ದಾವೆ. ಮೊನ್ನೆಯಿಂದ ಆಟೋ ಹಾಗೆ ಇದ್ದಾವೆ, ತುಂಬಾ ಸ್ಮೆಲ್ ಇದೆ. ಹೀಗಾಗಿ ಬೇಗ ಈ ಒಂದು ಕಸವನ್ನ ಡಂಪ್ ಮಾಡಬೇಕೆಂಬುದು ಸ್ಥಳೀಯರು ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಮುಖ್ಯ ರಸ್ತೆ, ಇದು ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಟ್ ಕಸದ ವಾಹನಗಳು ಹಾಗೆ ಇದಾವೆ, ಆಟೋಗಳು ಕಸ ತುಂಬಿದೆ. ಆದ್ರೂ ಇನ್ನೂ ಜಿಬಿ ಅಧಿಕಾರಿಗಳು ಅಲರ್ಟ್ ಆಗಿಲ್ಲ. ಯಾಕಂದ್ರೆ ಜಿಬಿ ನಿರ್ಲಕ್ಷ್ಯ ಎಂಬುದು ಪದೇ ಪದೇ ಸಾಬೀತಾಗುತ್ತೆ. ಇದರಿಂದ ಒಂದ್ ಕಡೆ ಗಾರ್ಡನ್ ಸಿಟಿ, ITBD ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ತಿದೆ. ದೃಶ್ಯಗಳು ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಕಸದ ಆಟೋಗಳು ನಿಂತಿದೆ ಎಂಬುದು. ಯಾಕಂದ್ರೆ ನಿನ್ನೆ ಸಂಧಾನ ಸಕ್ಸಸ್ ಆಗಿದೆ. ಬೆಳಗ್ಗೆ ಈ ಒಂದು ಕಸವನ್ನ ಡಂಪ್ ಮಾಡಬಹುದಿತ್ತು, ಬಟ್ ಅಧಿಕಾರಿಗಳು ಮಾಡಿಲ್ಲ, ಕಸವನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ. ಇದೀಗ ಈ ಒಂದು ಭಾಗದ ನಿವಾಸಿಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ KR ಮಾರ್ಕೆಟ್ ಅಂದ್ರೆ ಸಾಕಷ್ಟು ವಾಹನಗಳು ಓಡಾಡ್ತವೆ, ತುಂಬಾ ಸಮಸ್ಯೆ ಆಗಿದೆ. ಎಲ್ಲೆಂದ್ರೆ ಇಲ್ಲಿ ಕಸ ಬಿದ್ದಿದೆ, ಇನ್ನೂ ಕ್ಲೀನಿಂಗ್ ಮಾಡಿಲ್ಲ ಜಿಬಿ ಅಧಿಕಾರಿಗಳು. ಎಷ್ಟು ನಿರ್ಲಕ್ಷ್ಯ ಎಂಬುದು ಈ ಒಂದು ದೃಶ್ಯ ನೋಡಿದ್ರೆ ಸಾಬೀತಾಗುತ್ತೆ. ಹೀಗಾಗಿ ಅಲರ್ಟ್ ಆಗಬೇಕಾಗುತ್ತೆ. ಈ ಒಂದು ಕಸವನ್ನ ಡಂಪಿಂಗ್ ಯಾರ್ಡ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು 8 ಡಂಪಿಂಗ್ ಯಾರ್ಡ್ ಇದೆ. ಅದರಲ್ಲಿ ಮಿಟಿಗನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲಿ 3,500 ಟನ್ ಡಂಪ್ ಮಾಡಲಾಗ್ತದೆ. ದಿನಕ್ಕೆ 5,600 ಟನ್ ಕಸವನ್ನ ಬೆಂಗಳೂರಲ್ಲಿ ಉತ್ಪತ್ತಾಗುತ್ತೆ. ಆ ಒಂದು ಕಸವನ್ನ ನೋಡಿ ಯಾವ ರೀತಿ ಇಲ್ಲಿ ಕಸದ ಆಟಗಳು ನಿಂತಿದ್ದೇವೆ ಅಂದ್ರೆ, ಯಾಕಂದ್ರೆ ಕಸದ ಆಟಗಳು 5,300 ಇದೆ ಬೆಂಗಳೂರು ನಗರದಲ್ಲಿ. ಇಲ್ಲೇ ಅರ್ಧದಷ್ಟು ಕಸದ ಆಟಗಳು ನಿಂತಿದ್ದೇವೆ. ಬೇಗ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಸವನ್ನ ಡಂಪ್ ಮಾಡಬೇಕೆಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.